ನವೀನ್ V10 2020 ಮಾಡಲ್ ನವೀನ್ 4 4.5 ಹೇಳ್ತಿದ್ದೆ ರೈಟು 3,80,000ಗೆ ಬಿಡ್ತೀನಿ ನವೀನ್. 3 ಲಕ್ಷ ಲೋನೇ ಕೊಡ್ತೀನಿ. 3,80,000 ಫೈನಲ್ ಆಗುತ್ತೆ. 3 ಲಕ್ಷ ಲೋನ್. 2018 ಮಾಡಲ್ ಟಾಟಾ ಎಸ್ ಮೆಗಾ ಎಕ್ಸೆಲ್ ಇದೆ. ಡಿಮ್ಯಾಂಡೆಡ್ ಗಾಡಿ ಅಂತಾನೆ ಹೇಳ್ಬೋದು. ಸ್ಪೆಷಲಿ ಮೈಸೂರು ರಿಜಿಸ್ಟ್ರೇಷನ್. ಸರ್ ಹೇಳಿ ಡೀಟೇಲ್ಸ್. ನವೀನ್ ಇದು 3 ಕಾಲು 3.5 ರೈಟ್ ಹೇಳ್ತಿದ್ದವು ನವೀನ್. ಈಗ 2.80ಗೆ ಗಾಡಿ ಬಿಡ್ತೀನಿ ನವೀನ್. 2014 ಮಾಡಲ್. ಓಕೆ, ಸಸ್ಪೆಷನ್ ಗಾಡಿ ಇದು ಲೈಲ್ಯಾಂಡ್. ಓಕೆನಾ ನವೀನ್? 3.5 ಲಕ್ಷ ಹೇಳ್ತಾ ಇದೀನಿ. 3.30ಗೆ 3.25ಗೆ ಬಿಡ್ತೀನಿ ನವೀನ್. 3,25,000 ಫೈನಲ್ ಆಗುತ್ತೆ. ಫೈನಲ್ ಆಗಿ 22 5 ಬೋಲ್ಟ್. ಓಕೆ ನವೀನ್ 6.5 ಲಕ್ಷ ಹೇಳ್ತಿದ್ದು. 6,20,000 ಕೊಡ್ತೀನಿ. 5.5 ಲಕ್ಷ ಲೋನೇ ಕೊಡ್ತೀನಿ ನವೀನ್. ಓಕೆ ಓಕೆ, ಇದು 6.5 ಲಕ್ಷ 6.25 ಲಕ್ಷ ಹೇಳ್ತಿದ್ದು. 6 ಲಕ್ಷಕ್ಕೆ ಬಿಡ್ತೀನಿ ನವೀನ್. 6 ಲಕ್ಷ ಫೈನಲ್ ಆಗುತ್ತೆ. 6 ಲಕ್ಷಕ್ಕೆ ಫೈನಲ್ ಆಗುತ್ತೆ. ಲೋನ್ ಸರ್? ಲೋನ್ 5.25 ಲೋನೇ ಕೊಡ್ತೀನಿ ನವೀನ್. 15 ಮಾಡಲ್. ಓಕೆ, ಕಟ್ಟೆ ಗಾಡಿ ಆಯ್ತಾ. 3.5 ಲಕ್ಷ ಹೇಳೋದು ನವೀನ್. ಸ್ವಲ್ಪ ಹೆಚ್ಚು ಕಡಿಮೆ ಮಾಡೋಣ. 2.80 3 ಲಕ್ಷ ಲೋನೇ ಕೊಡ್ತೀನಿ. ಸೂಪರ್ ಸರ್. 2018 ಮಾಡಲ್. ಓಕೆ, HT ನವೀನ್ 3.5 ಲಕ್ಷ ಹೇಳ್ತಾ ಇದೀನಿ. ನಮ್ಮ ಚಾನಲ್ ಕಡೆಯಿಂದ ಬಂದ್ರೆ 3,35,000 ರೂಪಾಯಿ ಕೊಡ್ತೀನಿ. 3,35,000 ಫೈನಲ್ ಆಗುತ್ತೆ. ನವೀನ್ ಗಾಡಿ ಗುಡ್ ಕಂಡೀಷನ್ ಅಲ್ಲಿ ಐತೆ. ಸಿಂಗಲ್ ಓನರ್ V20 ಇದು. 65,000 ಜಿನಿಯನ್ ಓಡಿದೆ. 4.20 ಹೇಳೋದು ನವೀನ್. 4 ಲಕ್ಷಕ್ಕೆ ಬಿಡ್ತೀನಿ ನವೀನ್. 4 ಲಕ್ಷ ಫೈನಲ್ ಆಗುತ್ತೆ. 7 ಸಿಂಗಲ್ ಓನರ್ 45 ಆಯ್ತಾ. 22 ಮಾಡಲ್. ಫ್ರೆಶ್ ಡಾಕ್ಯುಮೆಂಟ್ ಕೊಡ್ತೀನಿ ನವೀನ್. ಫಸ್ಟ್ 8.80 9 ಲಕ್ಷ ಗಂಟ ಮಾಡ್ತಿದೆ. 8 ಲಕ್ಷಕ್ಕೆ ಬಿಡ್ತೀನಿ ನವೀನ್. 7 ಲಕ್ಷ ಲೋನೇ ಕೊಡ್ತೀನಿ. 7,20 ಲೋನೇ ಕೊಡ್ತೀನಿ. ಸಿವಿಲ್ ಚೆನ್ನಾಗಿದ್ರೆ. ಬುಲೆರೋ ಪಿಕಪ್ 1.7 ಅಲ್ಲ ಸರ್ ಇದು? ಹೌದು. 2020 ಮುಂದೆ ಒಂದು ಟಾಟಾ ಇಂಟ್ರಾ V10 ಇದೆ. ಹೇಳಿ ಸರ್ ಡೀಟೇಲ್ಸ್. 2020 ಮಾಡಲ್ V10 ಇದು. ಡಾಕ್ಯುಮೆಂಟ್ ಎಲ್ಲ ಅಪ್ಡೇಟ್ ಸಿಕ್ಕುತ್ತೆ. ಸಿಂಗಲ್ ಓನರ್ ನವೀನ್ ಆಯ್ತಾ. 09 ಪಾಸಿಂಗ್. ಓಕೆ, ನಾವೇನ್ ಕಸ್ಟಮರ್ಗೆಲ್ಲ ಮುಂಚೆ 4 ಲಕ್ಷ 4.5 ಲಕ್ಷ ಎಲ್ಲ ಹೇಳ್ತಿದ್ದೋ. ಈಗ 3,80,000ಗೆ ಬಿಡ್ತೀವಿ ನವೀನ್. 3,80,000 80,000ಕ್ಕೆ. 3 ಲಕ್ಷ ರೂಪಾಯಿ ಲೋನೇ ಆಗುತ್ತೆ ನವೀನ್. 3 ಲಕ್ಷ ಲೋನೇ ಆಗುತ್ತೆ. ನೋಡ್ತಾ ಇರ್ಬೋದು ಗಾಡಿ ಮಾತ್ರ ತುಂಬಾ ಕಂಡೀಷನ್ ಆಗಿದೆ. ಟಾಟಾ ಇಂಟ್ರಾ V10 ಸ್ಪೆಷಲಿ ಮೈಸೂರು ಗಾಡಿ. ಸೊ ಈ ರಿಜಿಸ್ಟ್ರೇಷನ್ಗೆ ವ್ಯಾಲ್ಯೂ ಇರುತ್ತೆ, ಎಲ್ಲರಿಗೂ ಗೊತ್ತಿರುತ್ತೆ ಆಲ್ಮೋಸ್ಟ್ ಅಲ್ಲೂ. ಸೊ ಗಾಡಿ ಮಾತ್ರ ತುಂಬಾ ನೀಟ್ ಕಂಡೀಷನ್ ಆಗಿದೆ. ನೋಡ್ತಾ ಇರ್ಬೋದು. ಸೊ ಬಾಡಿ ಕೂಡ ನೋಡ್ತಾ ಇರ್ಬೋದು. ತೊಟ್ಟಿ ಕೂಡ ತುಂಬಾ ನೀಟಾಗಿದೆ. ಟಾಟಾ ಇಂಟ್ರಾ V10. ಸೊ ಟೈರ್ ಕಂಡೀಷನ್ ಕೂಡ ನೋಡ್ತಾ ಇರ್ಬೋದು. ಸೊ ಇಂಟೀರಿಯರ್ ಕೂಡ ತುಂಬಾ ನೀಟಾಗಿದೆ. ನವೀನ್ 2014 ನವೀನ್ ಇದು 3.5 ಲಕ್ಷ ಮುಂಚೆ ಹೇಳ್ತಿದ್ದೋ ರೈಟು. ಓಕೆ, ಈಗ 3,30,000 ಬಿಡ್ತೀವಿ ನವೀನ್. 2.70 ಲೋನೇ ಆಗುತ್ತೆ. ಸೂಪರ್. ಡಾಕ್ಯುಮೆಂಟ್ ಫ್ರೆಶ್ ಇರ್ತದೆ. ಗಾಡಿ ಗುಡ್ ಕಂಡೀಷನ್ ಇದೆ. ಸಸ್ಪೆಷನ್ ಗಾಡಿ. ನೋಡ್ತಾ ಇರ್ಬೋದು 2014 ಮಾಡಲ್ ಇದು ಅಶೋಕ್ ಲೇಲ್ಯಾಂಡ್. ಸೊ ಟೈರ್ ಕಂಡೀಷನ್ ಕೂಡ ನೋಡ್ತಾ ಇರ್ಬೋದು. ಸೊ ತೊಟ್ಟಿ ಕೂಡ ನೋಡ್ತಾ ಇರ್ಬೋದು. ಬಾಡಿ ಲೈನ್ ಎಲ್ಲ ಸರ್. ಇದ್ರ ಪ್ರೈಸ್ ಇನ್ನಷ್ಟು ಹೇಳ್ಬಿಡಿ ಸರ್. ನಾವೇನ್ 3.5 ಹೇಳ್ತಿದ್ದು.
3:30 ಆಗುತ್ತೆ ನವೀನ್. 3:30 2.5 ಲಕ್ಷ ಲೋನೇ ಕೊಡ್ತೀವಿ. 2.5 ಲಕ್ಷ ಲೋನೇ ಆಗುತ್ತೆ. ಲೋನೇ ಆಗುತ್ತೆ, ಡಾಕ್ಯುಮೆಂಟ್ ಎಲ್ಲ ಫ್ರೆಶ್. ಸೊ ನೋಡ್ತಾ ಇರ್ಬೋದು ಅಶೋಕ್ ಲೇಲ್ಯಾಂಡ್ ಇದೆ. ಸೊ 5 ಬೋಲ್ಟ್ 2022 ಮಾಡಲ್ ಇದು. ಸರ್ ಹೇಳಿ ಸರ್ ಡೀಟೇಲ್. ನವೀನ್ 22 ಸಿಂಗಲ್ ಓನರ್, ಗಾಡಿ ಗುಡ್ ಕಂಡೀಷನ್ ಅಲ್ಲಿ ಇದೆ, ಫ್ರೆಶ್ ಡಾಕ್ಯುಮೆಂಟ್, ಓಕೆ ಓಪನ್ ಬಾಡಿ ಎಲ್ಲ ಕಟ್ಸಿರೋದು ಲೇಟೆಸ್ಟ್ ಬಾಡಿ, ಟೈರ್ ಕಂಡೀಷನ್ ಎಲ್ಲ 90% ಟೈರ್ ಎಲ್ಲ ಓಕೆ ಇದೆ, ಫ್ರೆಶ್ ಡಾಕ್ಯುಮೆಂಟ್ ಇದೆ. ಗಾಡಿ ತುಂಬಾ ಚೆನ್ನಾಗಿದೆ. 6.5 ಲಕ್ಷದಿಂದ ಕಮ್ಮಿ ಕೊಡ್ತಿತ್ತಿಲ್ಲ. 6,20,000 ಗಾಡಿ ಬಿಡ್ತೀನಿ ನಾವೇನು. 5.5 ಲಕ್ಷ ಲೋನೇ ಕೊಡ್ತೀವಿ. 5.5 ಲಕ್ಷ ಲೋನೇ ಆಗುತ್ತೆ. ಸಿಬಿಲ್ ಚೆನ್ನಾಗಿರ್ಬೇಕು. ಸಿವಿಲ್ ಚೆನ್ನಾಗಿದೆ ಮೇನ್. ಸೊ ತುಂಬಾ ಜನ ಬರ್ತಾ ಇದಾರೆ, ಆದ್ರೆ ಸಿಬಿಲ್ ಇಲ್ಲ, ತುಂಬಾ ಅದೇ ಫಾಲ್ಟ್ ಆಗ್ತಾ ಇದೆ. ದಯವಿಟ್ಟು ಸಿಬಿಲ್ ನ ಮೇಂಟೈನ್ ಮಾಡಿ. ಸೊ 2022 ಮಾಡಲ್ ಇದು, ದೋಸ್ ಪ್ಲಸ್ LS ಇದು. ಸೊ ಬಾಡಿ ಲೈನ್ ಎಲ್ಲ ತುಂಬಾ ನೀಟಾಗಿದೆ, ನೋಡ್ತಾ ಇರ್ಬೋದು. ಏರ್ ಕಂಡೀಷನ್ ಕೂಡ ತೊಟ್ಟಿ ಕೂಡ ನೋಡ್ತಾ ಇರ್ಬೋದು. ಇಂಟೀರಿಯರ್ ಕೂಡ ನೋಡ್ತಾ ಇರ್ಬೋದು. ತುಂಬಾ ಜನ ಇಂಟೀರಿಯರ್ ತೋರಿಸಿ ಅಂತ ಇರ್ತಾರೆ. ಎರಡ್ 2022 ಮಾಡಲ್ 5 ಬೋಲ್ಟ್ ಇದು. ಇನ್ನೊಂದು ಅಶೋಕ್ ಲೇಲ್ಯಾಂಡ್ ಇದೆ 2021 ಮಾಡಲ್ ಇದು 5 ಬೋಲ್ಟ್. ಹೇಳಿ ಸರ್ ಇದ್ರ ಡೀಟೇಲ್. ನವೇನ್ ಇದು 6,30,000 ಫೈನಲ್ ಹೇಳ್ತಿದ್ದು, 6 ಲಕ್ಷಕ್ಕೆ ಬಿಡ್ತೀರಿ. ಸಿಂಗಲ್ ಓನರ್ ಇದುವೇ. ಓಕೆ ಆಯ್ತಾ, ಫ್ರೆಶ್ ಡಾಕ್ಯುಮೆಂಟ್ ಆಗುತ್ತೆ. ಗಾಡಿನ 80% ಟೈರ್ ಇದೆ. ಗಾಡಿ ಗುಡ್ ಕಂಡೀಷನ್ ಅಲ್ಲಿ ಇದೆ ನವೀನ್. ಸೊ ಟೈರ್ ಕಂಡೀಷನ್ ಕೂಡ ನೋಡ್ತಾ ಇರ್ಬೋದು. ಇದು 5 ಬೋಲ್ಟ್ 2021 ಮಾಡಲ್. ಇದು LS, ದೋಸ್ ಪ್ಲಸ್ LS ಇದು. ಸೊ ಇದ್ರದ್ದು ತೊಟ್ಟಿ ಕೂಡ ನೋಡ್ತಾ ಇರ್ಬೋದು. ಸೊ ತೊಟ್ಟಿ ಕೂಡ ನೋಡ್ತಾ ಇರ್ಬೋದು ಒಳಗಡೆ. ಇಂಟೀರಿಯರ್ ಕೂಡ ನೋಡ್ತಾ ಇರ್ಬೋದು ಇದ್ರದ್ದು. ಎರಡ್ 2021 ಮಾಡಲ್ 5 ಬೋಲ್ಟ್. ಇನ್ನೊಂದು ಅಶೋಕ್ ಲೇಲ್ಯಾಂಡ್ ಇದೆ 2015 ಮಾಡಲ್ 4 ಬೋಲ್ಟ್ ಇದು. ಹೇಳಿ ಸರ್ ಡೀಟೇಲ್. ನವೀನ್ 2015 4 ಬೋಲ್ಟ್ ಮತ್ತು ಕಟ್ಟೆ ಗಾಡಿ. ಓಕೆ, ಡಾಕ್ಯುಮೆಂಟ್ ಎಲ್ಲ ಅಪ್ಡೇಟ್ ಸಿಕ್ಕುತ್ತೆ. ನವೀನ್ ಇದು 3,85,000 ಹೇಳ್ತಿದ್ದು, 3.5 ಲಕ್ಷಕ್ಕೆ ಆಗುತ್ತೆ ನವೀನ್. ಸೂಪರ್. 3 ಲಕ್ಷ ಲೋನೇ ಆಗುತ್ತೆ ನವೀನ್. ಸೂಪರ್. 3.5 ಲಕ್ಷ ಲೋನೇ ಆಗುತ್ತೆ. 3 ಲಕ್ಷ ಲೋನೇ ಆಗುತ್ತೆ. 3 ಲಕ್ಷ ಲೋನೇ ಆಗುತ್ತೆ. 3.5 ಫೈನಲ್. ಹೌದು. ಸೊ ಟೈರ್ ಕಂಡೀಷನ್ ಕೂಡ ನೋಡ್ತಾ ಇರಬಹುದು. 2015 ಮಾಡಲ್ ಇದು 4 ಬೋಲ್ಟ್. ಇಂಟೀರಿಯರ್ ಕೂಡ ನೋಡ್ತಾ ಇರ್ಬೋದು. ತೊಟ್ಟಿ ಕೂಡ ತುಂಬಾ ಚೆನ್ನಾಗಿದೆ. ಒಂದು ಟಾಟಾ ಇಂಟ್ರೆ V20 ಇದೆ BS4 2019 ಮಾಡಲ್. ಹೇಳಿ ಸರ್ ಡೀಟೇಲ್. ನವೇನ್ ಎಲ್ಲರೂ BS4 ಬೇಕು ಅಂತ ಇರ್ತಾರೆ. V20 2019 ಇದೆ. ಗಾಡಿ ಗುಡ್ ಕಂಡೀಷನ್ ಇದೆ, ಸಿಂಗಲ್ ಓನರ್, ಡಾಕ್ಯುಮೆಂಟ್ ಅಪ್ಡೇಟ್ ಸಿಕ್ಕುತ್ತೆ. ಗಾಡಿ ಕಮ್ಮಿ ರನ್ ಆಗಿದೆ, ಒರಿಜಿನಲ್ ಪೈಂಟ್ ಅಲ್ಲಿ ಇದೆ. ನಾವೇ 4.25 4.25 ಎಲ್ಲ ಹೇಳ್ತಿದ್ದೋ, 4 ಲಕ್ಷಕ್ಕೆ ಮಾಡ್ಕೊಡ್ತೀನಿ. ನಾವೇನು 3.5 ಲಕ್ಷ ಲೋನೇ ಕೊಡ್ತೀನಿ. 50,000 ತಂದ ಸಾಕು. ಸಾಕು ನಮ್ಗೆ. ಸೂಪರ್. ನೋಡ್ತಾ ಇರ್ಬೋದು ಗಾಡಿ ಮಾತ್ರ ತುಂಬಾ ನೀಟ್ ಕಂಡೀಷನ್ ಆಗಿದೆ. ಇಂಟ್ರಾ V20 ಇದು BS4 2019 ಮಾಡಲ್ ಇದು. K13 ಅಂದ್ರೆ ಹಾಸನ ನೋಂದಾಯಿತ ವೆಹಿಕಲ್ ಆಗಿರುತ್ತೆ. ಟೈರ್ ಕಂಡೀಷನ್ ಕೂಡ ತುಂಬಾ ನೀಟಾಗಿ 90% ಟೈರ್ಸ್ಗಳಿದೆ, ನೋಡ್ತಾ ಇರ್ಬೋದು. 80 to 90% ಟೈರ್ಸ್ಗಳಿದೆ. ಸೊ ಸೈಡ್ ಬಾಡಿ ಕೂಡ ನೋಡ್ತಾ ಇರ್ಬೋದು, ತುಂಬಾ ನೀಟ್ ಕಂಡೀಷನ್ ಆಗಿದೆ. ಒರಿಜಿನಲ್ ಪೇಂಟ್ ಕೂಡ ಇದೆ ಅಂತ ಹೇಳ್ತಾ ಇದ್ದಾರೆ. ಕಮ್ಮಿ ಓಡಿದೆ ಗಾಡಿ ಅಂತ. ಸೊ ಒಳ್ಳೆ ಮೈಲೇಜ್ ಕೂಡ ಬರುತ್ತೆ ಇದು. ಒಂದು ಟಾಟಾ ಎಸ್ ಗೋಲ್ಡ್ ಇದೆ 2020 ಮಾಡಲ್ ಇದು. ಹೇಳಿ ಸರ್ ಡೀಟೇಲ್. ಸಿಂಗಲ್ ಓನರ್, ಫ್ರೆಶ್ ಡಾಕ್ಯುಮೆಂಟ್ ಆಯ್ತಾ. 3.5 ಹೇಳ್ತಾ ಇದೀನಿ ನಾವೇನು. 3,30,000 3,25,000 ನಮ್ಮ ಚಾನೆಲ್ ಕಡೆಯಿಂದ ಬಂದ್ರೆ 2,70,000 2,80,000 ಲೋನ್ ಕೊಡ್ತೀನಿ. ಸಿವಿಲ್ ಚಂದ ಆಗಿದ್ರೆ ಒಂದು 60-70,000 ತಂದ್ರೆ ನಿಮ್ಗೆ ಗಾಡಿ ಕೊಡ್ತೀನಿ. ಗಾಡಿ ತಗೊಂಡು ಹೋಗ್ಬೋದು. ಸೊ ನೋಡ್ತಾ ಇರ್ಬೋದು ಗಾಡಿ ಟಾಟಾ ಎಸ್ ಗೋಲ್ಡ್. ಸೊ ಟೈರ್ ಕಂಡೀಷನ್ ಕೂಡ ನೋಡ್ತಾ ಇರ್ಬೋದು. ಸೊ ಸೈಡ್ ಬಾಡಿ ಎಲ್ಲ ತುಂಬಾ ಚೆನ್ನಾಗಿದೆ. ತೊಟ್ಟಿನೂ ನೀಟ್ ಆಗಿದೆ.
ಇಂಟೀರಿಯರ್ ಕೂಡ ನೋಡಿ, ಸೊ ವೆಲ್ ಮೇಂಟೈನ್ ಅಂತಾನೆ ಹೇಳ್ಬೋದು. 2020 ಮಾಡಲ್ ಇದು, ಟಾಟಾ ಎಸ್ ಗೋಲ್ಡ್. ಎರಡ್ 2018 ಮಾಡಲ್ ಟಾಟಾ ಎಸ್ ಮೆಗಾ ಎಕ್ಸೆಲ್ ಇದೆ, ಡಿಮ್ಯಾಂಡೆಡ್ ಗಾಡಿ ಅಂತಾನೆ ಹೇಳ್ಬೋದು. ಸ್ಪೆಷಲಿ ಮೈಸೂರು ರಿಜಿಸ್ಟ್ರೇಷನ್. ಸರ್ ಹೇಳಿ ಡೀಟೇಲ್ಸ್. ನವೀನ್, ಇದು 3.5 ರೈಟ್ ಹೇಳ್ತಿದ್ದವು ನವೀನ್. ಈಗ 2.80ಗೆ ಗಾಡಿ ಬಿಡ್ತೀನಿ. ಸೂಪರ್ ಆಯ್ತಾ, ಸಿಂಗಲ್ ಓನರ್, ಫ್ರೆಶ್ ಡಾಕ್ಯುಮೆಂಟ್. ಅದರಲ್ಲೂ ನಿಮ್ಗೆ 2.5 ಲಕ್ಷ, 2.25, 2.35ಗೆಲ್ಲ ಲೋನ್ ಆಗುತ್ತೆ. ನೀವು ಒಂದು 60-70 ಸಾವಿರ ದುಡ್ಡು ತಂದ್ರೆ ಗಾಡಿನ ಆಗುತ್ತೆ ನವೀನ್. ಸೊ ನೋಡ್ತಾ ಇರ್ಬೋದು, ಗಾಡಿ ಮಾತ್ರ ತುಂಬಾ ನೀಟ್ ಕಂಡೀಷನ್ ಆಗಿದೆ. ಟಾಟಾ ಎಸ್ ಮೆಗಾ ಎಕ್ಸೆಲ್ ಇದು. ಸೊ ಟೈರ್ ಕಂಡೀಷನ್ ಕೂಡ ನೋಡ್ತಾ ಇರ್ಬೋದು. ಇಂಟೀರಿಯರ್ ಕೂಡ ತುಂಬಾ ನೀಟಾಗಿ ಇಟ್ಕೊಂಡಿದ್ದಾರೆ. ಸೈಡ್ ಬಾಡಿ ಕೂಡ ನೋಡಿ ಎಷ್ಟು ನೀಟಾಗಿದೆ. ತೊಟ್ಟಿನೂ ನೋಡ್ತಾ ಇರ್ಬೋದು, ತುಂಬಾ ನೀಟ್ ಕಂಡೀಷನ್ ಆಗಿದೆ. 2018 ಮಾಡಲ್ ಟಾಟಾ ಎಸ್ ಮೆಗಾ ಎಕ್ಸೆಲ್ ಮೈಸೂರು ರಿಜಿಸ್ಟ್ರೇಷನ್ ಗಾಡಿ. ತುಂಬಾ ನೀಟಾಗಿದೆ. ಟೈರ್ಗಳು ನೋಡ್ತಾ ಇರ್ಬೋದು, 80-90% ಟೈರ್ಸ್ಗಳಿದೆ 4ವೆ. ಸರ್ ಮಹೇಂದ್ರ ಜಿತೋ ಎರಡೆರಡು ಗಾಡಿ ಇದೆಯಲ್ಲ ಸರ್, ಡೀಟೇಲ್ ಹೇಳಿ. ನವೀನ್, ಇದು 2019 BS4 6.5 ಅಡಿ ಗಾಡಿ ಇದು. ಇದ್ರಲ್ಲಿ 5.5, 6.5 ಬರ್ತದೆ. 6.5 ಅಡಿ ಗಾಡಿ ಇದು. ನವೀನ್, A to Z ಸಿಂಗಲ್ ಓನರ್, K12 ಇದು. K12 ಮಡಿಕೇರಿ ಪಾಸಿಂಗ್, ಡಾಕ್ಯುಮೆಂಟ್ ಫ್ರೆಶ್. ನವೀನ್, 3 ಕಾಲ್ ರೈಟ್ ಹೇಳ್ತಿದ್ದು 2,95,000 ಬಿಡ್ತೀನಿ ನವೀನ್. 2,95,000ಕ್ಕೆ? 2,95,000 ರೂಪಾಯಿ, 2.5 ಲಕ್ಷ ಲೋನೇ ಕೊಡ್ತೀನಿ ನವೀನ್. ಸೂಪರ್ ಸರ್. ಮಹೇಂದ್ರ ಜಿತೋ ನೋಡ್ತಾ ಇರ್ಬೋದು, 2019 ಮಾಡಲ್, ಮಡಿಕೇರಿ ನೋಂದಾಯಿತ ವೆಹಿಕಲ್ ಆಗಿರುತ್ತೆ ಇದು. ತೊಟ್ಟಿ ಕೂಡ ನೋಡ್ತಾ ಇರ್ಬೋದು. ಸರ್ ಇನ್ನೊಂದು ಮಹೇಂದ್ರ ಜಿತೋ ಮಡಿಕೇರಿ ಸೇಮ್ ಗಾಡಿ, ಸಿಂಗಲ್ ಓನರ್, 2017, ಇದು 6.5 ಅಡಿ. ಆಯ್ತಾ ನವೀನ್, ಇದು 2,50,000 ಬಿಡ್ತೀನಿ ನವೀನ್. 2.5 ಲಕ್ಷಕ್ಕೆ? 2.5 ಲಕ್ಷಕ್ಕೆ ಬಿಡ್ತೀನಿ. ಡಾಕ್ಯುಮೆಂಟ್ ಫ್ರೆಶ್. ಇದ್ರಲ್ಲೂ ನಿಮ್ಗೆ 2 ಲಕ್ಷ ಲೋನೇ ಕೊಡ್ತೀನಿ ನವೀನ್. ಸೂಪರ್ ಸರ್. ಸೇಮ್ ಮಾಡಲ್ ಗಾಡಿ, ತುಂಬಾ ಚೆನ್ನಾಗಿದೆ ನವೀನ್. 2 ಗಾಡಿ ಕೂಡ ನೋಡ್ತಾ ಇರ್ಬೋದು, 2 ಮಡಿಕೇರಿ ನೋಂದಾಯಿತ ವೆಹಿಕಲ್ಗಳಾಗಿರುತ್ತೆ. 2 ಚೆನ್ನಾಗಿದೆ. 6.5 ಅಡಿ ತೊಟ್ಟಿಗಳು 2ವೇ. ನೋಡ್ತಿರ್ಬೋದು, ಟಾಟಾ ಎಸ್ ಗೋಲ್ಡ್ 2 ಗಾಡಿ ಇದೆ. 2 ಪೆಟ್ರೋಲ್ ವೇರಿಯಂಟ್ ಅಲ್ಲಿ ಇರುತ್ತೆ. ಸರ್ ಡೀಟೇಲ್ಸ್ ಹೇಳಿ ಸರ್. ನವೀನ್, 22. ನವೀನ್, ಮುಂಚೆ ಎಲ್ಲ 3.5 ಲಕ್ಷ, 3.25, 3.5 ಕಮ್ಮಿ ಕೊಡ್ತಿದ್ದಿಲ್ಲ. ಈಗ 3 ಲಕ್ಷ 2.80 ಗಾಡಿ ಬಿಡ್ತಾ ಇದೀವಿ ನವೀನ್. 2,80,000ಕ್ಕೆ? 2,80,000 ಗಾಡಿ ಬಿಡ್ತಾ ಇದೀವಿ. ಪೆಟ್ರೋಲ್ ವೇರಿಯಂಟ್ ಅಲ್ಲ ಸರ್ ಇದು? ಪೆಟ್ರೋಲ್ ಗಾಡಿ, ಡಾಕ್ಯುಮೆಂಟ್ ಫ್ರೆಶ್, ಸಿಂಗಲ್ ಓನರ್ ನವೀನ್. ಸಿಂಗಲ್ ಓನರ್. ತೊಟ್ಟಿ ಕೂಡ ನೋಡ್ತಾ ಇರ್ಬೋದು. 2022 ಮಾಡಲ್ ಇದು. ಹೌದು ಸರ್. ಇನ್ನೊಂದು 2021 ನವೀನ್, 21, ಅದು ಸಿಂಗಲ್ ಓನರ್, ಫ್ರೆಶ್ ಡಾಕ್ಯುಮೆಂಟ್. ನವೀನ್, 45 ಹುಣಸೂರು ಗಾಡಿನೇ ಇದು. ನಮ್ ಲೋಕಲ್ ಹುಣಸೂರು. ಲೋಕಲ್ ಹುಣಸೂರು, ಓಪನ್ ಬಾಡಿ ಗಾಡಿನ, ತುಂಬಾ ಚೆನ್ನಾಗಿದೆ. ಇದು 3.5, 3 ಕಾಲ್ ಹೇಳ್ತಿದ್ದು ನವೀನ್. ಇದು 2.80 ಬಿಡ್ತೀವಿ ನವೀನ್. ಇದು 2.80? ಹೌದು. 3.30, 3.40 ಲೋನೇ ಮಾಡ್ಕೊಡ್ತೀವಿ ನವೀನ್. ಸರ್ ಪೆಟ್ರೋಲ್ ಎಷ್ಟು ಬರುತ್ತೆ ಸರ್ ಮೈಲೇಜ್? ನವೀನ್, 18ರಿಂದ 20 ಬರುತ್ತೆ ನವೀನ್. ಬರುತ್ತೆ 20. ಸೊ ಇದ್ರದ್ದು ಬಾಡಿ ಲೈನ್ ಕೂಡ ನೋಡ್ತಾ ಇರ್ಬೋದು. ಇದು 22, ಇದು 21, 2 ಪೆಟ್ರೋಲ್ ವೇರಿಯಂಟ್ ಇದು. ಸರ್ ಇನ್ನೂ 2 ಪೆಟ್ರೋಲ್ ವೇರಿಯಂಟ್ ಇದೆಲ್ಲ ಹೇಳಿ ಸರ್. ನವೀನ್, ಇದು 21 ಮಾಡಲ್ ಇದು. 2 ಸಿಂಗಲ್ ಓನರ್, ಫ್ರೆಶ್ ಡಾಕ್ಯುಮೆಂಟ್, ಗುಡ್ ಕಂಡೀಷನ್ ಅಲ್ಲಿ ಇದೆ ನವೀನ್. ಇದು ಅಷ್ಟೇ ನವೀನ್, 3 ಕಾಲು 3.5 ಹೇಳ್ತಿದ್ದು ಎಲ್ಲ. ಈಗೆಲ್ಲ ಇಲ್ಲ, ಏನಿದ್ರು 2.80, 2.75 ಬಂದ್ರೆ ಒಂದು 5,000 ಹೆಚ್ಚು ಕಡಿಮೆ ಬಿಡ್ತಾ ಇರೋದೆ ನವೀನ್. ಈಗ ಬಿಡ್ತಾ ಇರೋದೆ. ಸೊ ನೋಡ್ತಾ ಇರ್ಬೋದು, ಇದು ಕೂಡ 2021 ಮಾಡಲ್, 2 ಗಾಡಿ. ಇದುವೇ ಪೆಟ್ರೋಲ್ ವೇರಿಯಂಟ್ ಅಲ್ಲಿ ಆಗಿರುತ್ತೆ. ಸೊ ಇದ್ರ ಮೈಲೇಜ್ 18 to 19, 20 ತನಕ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಇರೋ ತೊಟ್ಟಿ ಕೂಡ ನೋಡ್ತಾ ಇರ್ಬೋದು.
ಇದು ಪೆಟ್ರೋಲ್ ವೇರಿಯಂಟ್. ಇದು ಟಾರ್ಪಲ್ ಗಾಡಿ. ಇದು ನೋಡ್ತಾ ಇರ್ಬೋದು, ತುಂಬಾ ಜನ ಟಾರ್ಪಲ್ ಗಾಡಿ ಹುಡುಕ್ತಾ ಇರ್ತಾರೆ. ಇದ್ರ ಇಂಟೀರಿಯರ್ ಕೂಡ ನೋಡ್ತಾ ಇರ್ಬೋದು, ಏರ್ ಕಂಡೀಷನ್ ಕೂಡ ನೋಡ್ತಾ ಇರ್ಬೋದು. ಎರಡರದ್ದು ಚೆನ್ನಾಗಿದೆ, ಎರಡು ಗಾಡಿ ಇದಾವೆ. ಸೊ ಹಿಂದ್ಗಡೆ ಹೋಗಕ್ ಜಾಗ ಇಲ್ಲ. ಸರ್ ಡಿಮ್ಯಾಂಡೆಡ್ ಗಾಡಿ ಮಹೇಂದ್ರ ಬುಲೆರೋ ಇದೆ, ಹೇಳಿ ಸರ್. ನವೀನ್ 1.7 ಸಿಂಗಲ್ ಓನರ್ 45 ಆಯ್ತಾ, 22 ಮಾಡಲ್, ಫ್ರೆಶ್ ಡಾಕ್ಯುಮೆಂಟ್ ಕೊಡ್ತೀನಿ ನವೀನ್. ಫಸ್ಟ್ 889 ಲಕ್ಷ ಗಂಟ ಮಾರ್ತಿದೆ, 8 ಲಕ್ಷಕ್ಕೆ ಬಿಡ್ತೀನಿ ನವೀನ್. 7 ಲಕ್ಷ ಲೋನೇ ಕೊಡ್ತೀನಿ, 7 ಲೋನೇ ಕೊಡ್ತೀನಿ. ಸಿವಿಲ್ ಚಂದಾಗಿದ್ರೆ ನವೀನ್. ಬುಲೆರೋ ಪಿಕಪ್ 1.7 ಅಲ್ಲ ಸರ್ ಇದು? ಹೌದು, 2022 ಮಾಡಲ್ ಇದು. ಸೊ ಲೋಕಲ್ ಹುಣಸೂರು ಒಂದೈತ ವೆಹಿಕಲ್ ಆಗಿರುತ್ತೆ ಇದು, KF45. ತೊಟ್ಟಿ ಕೂಡ ನೋಡ್ತಾ ಇರ್ಬೋದು. ತುಂಬಾ ಜನ ಮಹೇಂದ್ರ ಬುಲೆರೋ ಇದೆಯಾ ಅಂತ ಕೇಳ್ತಾ ಇರ್ತಾರೆ. ಪಿಕಪ್ ನೋಡಿ ಇಲ್ಲಿದೆ, 2022 ಮಾಡಲ್ ಇದು. ಇಂಟೀರಿಯರ್ ಕೂಡ ತುಂಬಾ ನೀಟಾಗಿದೆ. ಸರ್ 8 ಲಕ್ಷನಾ ಸರ್ ಇದು? 8 ಲಕ್ಷ ಕೊಡ್ತೀನಿ ನವೀನ್. 8 ಲಕ್ಷ. 720 ಲೋನೇ ಕೊಡ್ತೀನಿ. 720 ಲೋನೇ ಆಗುತ್ತೆ. ಸಿವಿಲ್ ಚೆನ್ನಾಗಿದೆ, 720 ಲೋನೇ ಕೊಡ್ತೀನಿ ನವೀನ್. ಸೊ ಡಿಮ್ಯಾಂಡೆಡ್ ಗಾಡಿ ಅಂತಾನೆ ಹೇಳ್ಬೋದು ಇದು. ಗಾಡಿ ಗುಡ್ ಕಂಡೀಷನ್ ಅಲ್ಲಿದೆ, ಹಾಸನ್ ಪಾಸಿಂಗು ಆಯ್ತಾ ನವೀನ್. ಟಚ್ ಅಪ್ ಎಲ್ಲೂ ಆಗಿಲ್ಲ, ಓಪನ್ ಬಾಡಿ ಗುಡ್ ಕಂಡೀಷನ್ ಅಲ್ಲಿದೆ. ನವೀನ್ 3 ಕಾಲೆಲ್ಲ ಹೇಳ್ತಿದ್ದೋ, ಈಗ 260 265ಗೆಲ್ಲ ಬಿಡ್ತೀವಿ ನವೀನ್. ಸೂಪರ್. 180ರಿಂದ 2 ಲಕ್ಷ ಲೋನೇ ಕೊಡ್ತೀನಿ. ಪೆಟ್ರೋಲ್ ವೇರಿಯಂಟ್ ಅಲ್ಲಿ ಇದು ಮಹೇಂದ್ರ ಜಿತೋ ಪ್ಲಸ್ ಹಾಸನ್ ಒಂದೈತ ವೆಹಿಕಲ್ ಆಗಿರುತ್ತೆ ಇದು. ಸರ್ ಮಹೇಂದ್ರ ಜಿತೋಗಳು 3 ಗಾಡಿ ಇದೆಯಲ್ಲ ಸರ್, ಡೀಟೇಲ್ ಹೇಳಿ. ನವೀನ್ ಇದು 22 ಮಾಡಲು ನವೀನ್, ಸಿಂಗಲ್ ಓನರ್, ಫ್ರೆಶ್ ಡಾಕ್ಯುಮೆಂಟ್. ಡೀಸೆಲ್ ಅಲ್ವಾ ಸರ್ ಇದು? ಡೀಸೆಲ್ ಗಾಡಿನ 7 ಕಲಡಿ, ಓಪನ್ ಬಾಡಿ ಇದೆ ನವೀನ್. 4 ಕಾಲು 4.5 ಎಲ್ಲ ರೈಟ್ ಹೇಳ್ತಿದ್ದೋ, ಈಗ 3,80,000ಗೆಲ್ಲ ಬಿಡ್ತೀವಿ ನವೀನ್. 3,80,000? 3 ಲಕ್ಷ ಲೋನೇ ಕೊಡ್ತೀನಿ ನವೀನ್. 3 ಲಕ್ಷ ಲೋನೇ ಆಗುತ್ತೆ, 3,80,000 ಫೈನಲ್ ಆಗುತ್ತೆ. ಸೊ ಇದು ಡೀಸೆಲ್ ವೇರಿಯಂಟ್ ಅಲ್ಲಿ ಮಹೇಂದ್ರ ಜಿತೋ ಪ್ಲಸ್ ಇದುವೆ. 7 ಕಾಲಡಿ ತೊಟ್ಟಿ ಅಲ್ಲ ಸರ್? 7 ಕಾಲಡಿ. 2022 ಮಾಡಲ್ ಇದು. ಟೈರ್ ಕಂಡೀಷನ್ ಕೂಡ ನೋಡ್ತಾ ಇರ್ಬೋದು. ತೊಟ್ಟಿ ಕೂಡ ನೋಡ್ತಾ ಇರ್ಬೋದು, ಓಕೆ ಇದೆ. ಸರ್ ಈ ಮಾಡಲು ನವೀನ್ 22 ಮಾಡಲ್ ಇದುವೆ. ಇದು 22? ಹೌದು. ಬ್ರಷ್ ಕೂಡ ಟಚ್ ಅಪ್ ಆಗಿಲ್ಲ, ಅಷ್ಟು ನೀಟ್ ಆಗಿದೆ ಗಾಡಿನ. 7 ಕಾಲಡಿ, ಫ್ರೆಶ್ ಡಾಕ್ಯುಮೆಂಟ್. ಇದು 420 430 ಹೇಳ್ತಿದ್ದೋ, ಇಲ್ಲ 280ಗಾದ್ರೆ ಬಿಡ್ತೀವಿ ನವೀನ್. 280ಗೆ ಇದು ಫೈನಲ್ ಆಗುತ್ತೆ? 2 ಲಕ್ಷ ಲೋನೇ ಆಗುತ್ತಲ್ಲ ಸರ್? 3 ಲಕ್ಷ ಲೋನ್ ಆಗುತ್ತೆ. 3 ಲಕ್ಷ ಲೋನ್ ಆಗುತ್ತಾ? ಬರೀ 80,000 ತಗೊಬಂದ್ರೆ ಸಾಕು ನವೀನ್. 3,80,000 ಫೈನಲ್ ಆಗುತ್ತೆ. 3 ಲಕ್ಷ ಲೋನೇ ಆಗುತ್ತೆ, 80,000 ತಂದ್ರೆ ಸಾಕು. ಇದು ಸಿವಿಲ್ ಚಂದಾಗಿರ್ಬೇಕು, ಸಿವಿಲ್ ಇರಬೇಕು. ಇದು 2022 ಅಲ್ಲ ಸರ್? 22. ಇದು 22 ಮಾಡಲ. 7 ಕಾಲಡಿ, 7 ಕಡೆ ತೊಟ್ಟಿಗಳಿದಲ್ಲ. ಸೊ ಕಲರ್ ಅಲ್ಲಿ ನಿಮ್ಗೆ ಆಪ್ಷನ್ಸ್ ಗಳಿದೆ. ಇನ್ನೊಂದು ರೆಡ್ ಅಲ್ಲೂ ಕೂಡ ಇದೆ, ಹೇಳಿ ಸರ್ ಇದ್ರದ್ದು. ನವೀನ್ ಇದು BS4 2015. 2015? ಹೌದು. ಡಾಕ್ಯುಮೆಂಟ್ ಫ್ರೆಶ್, 6.5 ಅಡಿ ಗಾಡಿ. ಗಾಡಿನ ಗುಡ್ ಕಂಡೀಷನ್ ಅಲ್ಲಿ ಇದೆ ನವೀನ್. ಇದು ನಿಮ್ಗೆ 2.5 ಲಕ್ಷ ಹೇಳ್ತಿದ್ದೋ ಮುಂಚೆಲ್ಲ, ಈಗ 2,20,000. ಇನ್ನೂ 5,000 ಹೆಚ್ಚು ಕಡಿಮೆ ಫ್ರೆಶ್ ಡಾಕ್ಯುಮೆಂಟ್ ಮಾಡ್ಕೊಡ್ತೀನಿ ನವೀನ್. 1.5ರಿಂದ 1.60 ಲೋನೇ ಕೊಡ್ತೀನಿ. ಲೋನ್ ಆಗುತ್ತೆ. 60-70,000 ತಗೊಬಂದ್ರೆ ಸಾಕು ನವೀನ್. 2015 ಮಾಡಲ್ಲ ಸರ್ ಇದು? ಹೌದು. 6.5 ಅಡಿ ಗಾಡಿ, 6.5 ಅಡಿ ತೊಟ್ಟಿ. ಇದು ಒರಿಜಿನಲ್ ಗಾಡಿ ಇದೆ ನವೀನ್. ಅದು ಟೈರ್ ಕಂಡೀಷನ್ ಕೂಡ ಚೆನ್ನಾಗಿದೆ. ತೊಟ್ಟಿ ಕೂಡ ನೋಡ್ತಾ ಇರ್ಬೋದು. ಚಿಕ್ಕ ತುಂಬಾ ಜನ ಚಿಕ್ಕ ಗಾಡಿ ಹುಡುಕ್ತಾ ಇರ್ತಾರೆ. ಟಾಟಾ ಜಿಪ್ ಇದೆ, 2015 ಮಾಡಲ್, ಹೇಳಿ ಸರ್ ಡೀಟೇಲ್. ಇದು 2015 BS4. BS4. ಡಾಕ್ಯುಮೆಂಟ್ ಎಲ್ಲ ರನ್ನಿಂಗ್ ಇದೆ ನವೀನ್. ಗಾಡಿನ ತುಂಬಾ ಚೆನ್ನಾಗಿದೆ, ಅರ್ಥ ಆಯ್ತಾ.
ಪ್ಲಸ್ ಇದು 1.5 ಲಕ್ಷ ಹೇಳ್ತಿದ್ದು, 1,30,000 ಕೊಡ್ತೀವಿ ನಾವು. 1,30,000 ಫೈನಲ್ 30,000 ಕೊಡ್ತೀವಿ. ಗಾಡಿ ತುಂಬಾ ಚೆನ್ನಾಗಿ ಲೋನ್ ಆಗುತ್ತೆ ಸರ್ ಇದಕ್ಕೆ? ಲೋನ್ ಆಗುತ್ತೆ. ಇವಾಗ ಹುಣಸೂರು ಲೋಕಲ್ ಅವರಿಗೆ ಒಂದು 60,000 ರಿಂದ 70,000 ಲೋನ್ ಮಾಡ್ಕೊಡ್ತೀವಿ. ಲೋಕಲ್ ಅವ್ರಿಗೆ ಲೋನ್ ಆಗುತ್ತೆ. ಟಾಟಾ ಜಿಪ್ ಚಿಕ್ಕ ಗಾಡಿ ಹುಡುಕ್ತಿರೋ ನೋಡಿ ಇಲ್ಲಿದೆ. ಒಂದು ಮಹೇಂದ್ರ ಸುಪ್ರೋ ಇದೆ, ಹೇಳಿ ಸರ್ ಡೀಟೇಲ್. ನವೀನ್ ಇದು 2018 ಮಾಡಲು, ಡಾಕ್ಯುಮೆಂಟ್ ಎಲ್ಲ ಫ್ರೆಶ್ ಸಿಕ್ಕುತ್ತೆ ಆಯ್ತಾ. ಇದು 2.80 3 ಲಕ್ಷ ಹೇಳ್ತಿದ್ವು ನವೀನ್. 2,60,000 ರೂಪಾಯಿಗೆ ಗಾಡಿ ಕೊಡ್ತೀನಿ ನವೀನ್, ಡಾಕ್ಯುಮೆಂಟ್ ಫ್ರೆಶ್ ಮಾಡಿ ಆಯ್ತಾ. 50,000 60,000 ತಗೊಂಡ್ಬಂದ್ರೆ 2 ಲಕ್ಷ ಲೋನೇ ಮಾಡ್ಕೊಡ್ಬಿಡ್ತೀನಿ ನವೀನ್. ನೋಡ್ತಾ ಇರ್ಬೋದು ಸುಪ್ರೋ ಮ್ಯಾಕ್ಸಿ ಟ್ರಕ್ 1.2 ಅಂತ ಇದೆ ಸರ್. 5 ಸ್ಪೀಡ್ ಗೇರ್ ಬಾಕ್ಸ್ ಇದು, ಲಾಂಗ್ ಗಾಡಿ. ಎಷ್ಟಡಿ ತೊಟ್ಟಿ ಸರ್ ಇದು? 7 ಕಾಲ ಅಡಿ ತೊಟ್ಟಿ. ಇದು 7 ಕಾಲ ಅಡಿ ತೊಟ್ಟಿ ಇರುತ್ತೆ. 2018 ಮಾಡಲ್, ಹೆವಿ ಡ್ಯೂಟಿ. ತೊಟ್ಟಿ ಕೂಡ ನೋಡ್ತಾ ಇರ್ಬೋದು. ಮಹೇಂದ್ರ ಸುಪ್ರೋ. ಸೊ ಇನ್ನೊಂದು ಟಾಟಾ ಜಿಪ್ ಇದೆ, ಹೇಳಿ ಸರ್ ಡೀಟೇಲ್. 2017 ಮಾಡಲು. ನಾವು ಫಸ್ಟ್ 1.70 1.80 ಹೇಳ್ತಿದ್ದೋ, 1,40,000 ಕೊಡ್ತೀನಿ. ಹುಣಸೂರು ಅಡ್ರೆಸ್ ಅಲ್ಲಿ ಇದ್ರೆ 1 ಲಕ್ಷ ಲೋನ್ ಕೊಡ್ತೀನಿ. ಬರೀ 40,000 ತಗೊಬಂದ್ರೆ ಸಿವಿಲ್ ಚೆಂದಾಗಿದೆ, ಅಗ್ರಿಮೆಂಟ್ ಚಾರ್ಜ್ ಕೊಡ್ಬೇಕಾಗಿದೆ ಸಪ್ರೇಟ್. ಹ್ಞೂ ಅಂದ್ರೆ ಗಾಡಿ ನೋಡಿ ನಾವು. ಟಾಟಾ ಜಿಪ್ ಚಿಕ್ಕ ಗಾಡಿ ಹುಡುಕ್ತಿರೋ ನೋಡಿ ಇದಿದೆ ಸರ್. ಒಳ್ಳೆ ಮೈಲೇಜ್ ಬರುತ್ತೆ ಅನ್ಕೋತೀನಿ. 25 ಮೈಲೇಜ್ ಬರ್ತಾನೆ. ಸೂಪರ್ ಸರ್. 2017 ಮಾಡಲಿದ್ದು. ಸೊ ಆ್ಯಪೇ ಗಾಡಿ ತೊಗೊಳ್ಬೋದು, ಇದೇ ತೊಗೋಬೋದು ಆ ರೇಟಲ್ಲಿ. ಟಾಟಾ ಜಿಪ್ ಎರಡು 2017 ಮಾಡಲ್ ಇದು ಸರ್. ಎಲ್ಲ ಗಾಡಿಗಳ ಬಗ್ಗೆ ಮಾಹಿತಿ ಕೊಡೋದಕ್ಕೆ ಧನ್ಯವಾದಗಳು. ನಮ್ಮ ಪ್ರೇಕ್ಷಕರಿಗೆ ನಿಮ್ಮ ಅಡ್ರೆಸ್, ಶೋರೂಮ್ ಎಲ್ಲಿ ಬರುತ್ತೆ ಅಡ್ರೆಸ್ ಹೇಳ್ಬಿಡಿ. ನವೀನ್ ಇದು ಮೈಸೂರು ಡಿಸ್ಟಿಕ್, ಹುಣಸೂರು, BM ಬೈಪಾಸ್ ರೋಡ್, ಫ್ರೆಂಡ್ಸ್ ಆಟೋ ಲಿಂಕ್ಸ್ ಆಯ್ತಾ. ಹುಬ್ಳಿ, ಧಾರವಾಡ, ಬಿಜಾಪುರ, ಗುಲ್ಬರ್ಗ, ರಾಯಚೂರು, ಸಿದ್ನಾನೂರು, ಕಡೂರು, ಬೀರೂರು ಎಲ್ಲ ಎನಿ ಒಂದು ಜಾಗದಲ್ಲಿಗೂ ಲೋನ್ ಕೊಡ್ತೀನಿ. ಅದೇ ಸ್ಪಾಟಿಗೆ ಲೋನ್ ಮಾಡಿಸ್ಕೊಡ್ತೀನಿ. ಸಿವಿಲ್ ಚೆನ್ನಾಗಿರ್ಬೇಕು. ಬರೋ ಟೈಮಲ್ಲಿ ಪಾನ್ ಕಾರ್ಡ್, ಆಧಾರ್ ಕಾರ್ಡ್ ತಗೊಬನ್ನಿ. 70,000 80,000 ತಗೊಬಂದ್ರೆ ಗಾಡಿ ಕೊಡ್ತೀನಿ. ಲೋನ್ ಆದಂಗೆ ಅವತ್ತೇ ಡೆಲಿವರಿ. ಹೌದು. ಸೊ ತುಂಬಾ ಜನ ನಂಬರ್ನ ನಿಮ್ಮ ಇದ್ರಲ್ಲಿ ಬರುತ್ತೆ, ಡಿಸ್ಪ್ಲೇ ಬರ್ತಾ ಇರ್ತದೆ. ಹೌದು, ಸ್ಕ್ರೀನ್ ಅಲ್ಲಿ ಬರ್ತಾ ಇರ್ತದೆ. ಹೌದು. 7 ರಿಂದ 7 ಗಂಟೆ ಕಾಲ್ ಮಾಡ್ಕೊಳ್ಳಿ.